ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರಕ್ಷೇತ್ರಜ್ಞವಿಭಾಗಯೋಗಃ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಅದು ಜೀವರಾಶಿಗಳ ಒಳಗೂ ಹೊರಗೂ ಇರುವುದು, ಅಲ್ಲದೆ ಸ್ಥಾವರವೂ ಜಂಗಮವೂ ಆಗಿರುವುದು, ಸೂಕ್ಷ್ಮವಾಗಿರುವುದರಿಂದ ತಿಳಿಯಸಖ್ಯವಾಗಿರುವುದು. ಅದು ದೂರದಲ್ಲಿಯೂ ಹತ್ತಿರದಲ್ಲಿಯೂ ಇರುವುದು. ಎರಡು ಜಡವಸ್ತುವಿನ ತಿಕ್ಕಾಟದಿಂದ ಕಡಿಮೆ ಶಕ್ತಿಯ ಕಣ ಇರುವ ವಸ್ತು ತನ್ನಲ್ಲಿರುವ ಶಕ್ತಿಯ ಕಣಗಳನ್ನು ಕಳೆದುಕೊಂಡು ಹೆಚ್ಚು ಶಕ್ತಿ ಇರುವ ವಸ್ತುವಿಗೆ ಬದಲಾಯಿಸಿ ಋಣಾತ್ಮಕ ವಸ್ತುವಾಗಿ ಬದಲಾಗುತ್ತದೆ. ಋಣಾತ್ಮಕ ಅಂಶಗಳಿಂದಾದ ಈ ದೇಹ ಚೇತನವಾಗಲು ಶಕ್ತಿ ಜೊತೆಗಿರಲೇಬೇಕು. ಈ ಶಕ್ತಿ ಕೇವಲ ಜೊತೆಗಿದ್ದರೆ ಸಾಲದು, ಇದು ದೇಹದ ಒಳಗೂ ಹೊರಗೂ ಇರಬೇಕು. ಕೇವಲ ದೇಹದ ಒಳಗೆ ಹೊರಗೆ ಇದ್ದರೆ ಸಾಲದು, ಸುತ್ತಮುತ್ತಲೂ ಇರಬೇಕು. ದೇಹದಲ್ಲಿ ಪ್ರಾಣ ಶಕ್ತಿಯಾಗಿ ಕೆಲಸ ಮಾಡುವುದು. ಈ ಪ್ರಾಣ ದೇಹದ ಒಳಗೆ ಅಥವಾ ಹೊರಗೆ ಇರಲು ಸಾಧ್ಯವಿಲ್ಲ. ಪ್ರಾಣ ಸದಾ ಚಲಿಸುತ್ತಲೇ ಇರಬೇಕು. ಪ್ರಾಣವಾಯು ಸರಿಯಾಗಿ ಚಲಿಸದ ದೇಹದ ಭಾಗಗಳು ರೋಗಗ್ರಸ್ತವಾಗುತ್ತವೆ. ಶಕ್ತಿ ಒಂದೆಡೆ ಕೇಂದ್ರೀಕೃತವಾಗಿರಬಹುದು ಅಥವಾ ಚಲಿಸುತ್ತಾ ಕೂಡ ಇರಬಹುದು. ಶಕ್ತಿ ಆವರಿಸದ ಯಾವುದೇ ವಸ್ತು ಅಥವಾ ಜೀವಿ ಈ ಬ್ರಹ್ಮಾಂಡದಲ್ಲಿ ಇರಲು ಸಾಧ್ಯವಿಲ್ಲ. ಹರಿ ಓಂ ತತ್ಸತ್.